ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರದ್ದು ಕಾಫಿ ಆಯಿತಾ? ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲಿಗೆ ಸ್ವಾಗತ. ಸೊ ಎಳ್ಳು ಬೆಲ್ಲದ ಜೊತೆ ನೀವು ಸಕ್ಕರೆ ಅಚ್ಚನ್ನು ಸಹ ಮಾಡಿ ಸವಿಯಿರಿ ಅಂತ ಅನ್ನೋದಕ್ಕೋಸ್ಕರ ಇವತ್ತು ನಿಮಗೆ ಸಕ್ಕರೆ ಅಚ್ಚನ್ನು ಮಾಡೋದು ಹೇಗೆ ಅನ್ನೋ ವಿಡಿಯೋವನ್ನು ತಂದಿದ್ದೀನಿ. ನನ್ನ ಇನ್ನೊಂದು ವಿಡಿಯೋವನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಳ್ಳು ಬೆಲ್ಲವನ್ನು ಹೇಗೆ ಮಾಡೋದು ಅನ್ನೋದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಸಹ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಸಕ್ಕರೆ ಅಚ್ಚನ್ನು ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಸಕ್ಕರೆ ಅಚ್ಚನ್ನು ನಾನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ಮಾಡಿದರು ಒಂದು ಸಲ. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಹೀಗೆ ಬಂತು, ಹಾಗೆ ಬಂತು, ಹಾಗಾಯಿತು, ಹೀಗಾಯಿತು ಅಂತ ಮಾತಾಡಿಕೊಂಡು ಚಿಕ್ಕ ಮಕ್ಕಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಿದ್ದೆಲ್ಲ ಆಗಿನ ಕಾಲ ಅಲ್ವಾ. ಸೊ ಈಗಿನ ಕಾಲದಲ್ಲಿ ಅದಕ್ಕೆಲ್ಲ ಪುರ್ಸೊತ್ತು ಯಾರಿಗೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇನ್ಸ್ಟೆಂಟಾಗಿ ರೆಡಿಮೇಡಾಗಿ ಸಿಗೋದನ್ನೇ ಜಾಸ್ತಿ ಜನ ಇಷ್ಟಪಡ್ತಾರೆ. ಆದರೆ ಹಾಗಂತ ನೀವೇನು ಅದನ್ನೇ ಮಾಡಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ಸ್. ನೀವು ಸಹ ಈ ಸಕ್ಕರೆ ಅಚ್ಚನ್ನು ನಿಮ್ಮ ಮನೆಯವರ ಜೊತೆ ಸೇರಿ, ಅಕ್ಕಪಕ್ಕದ ಮನೆಯವರ ಜೊತೆ ಸೇರಿ ಮಾಡ್ಬೋದು. ಅದು ಒಂದು ಸಂತೋಷನೇ, ಅದು ಒಂದು ಖುಷಿನೇ. ಹಬ್ಬದ ಸಂಭ್ರಮವನ್ನು ಹೀಗೆ ಸಹ ನೀವು ಆಚರಿಸ್ಬೋದು. ಸೊ ಮನೆಯಲ್ಲಿ ಮಾಡೋ ಸಕ್ಕರೆ ಅಚ್ಚು ತುಂಬ ಮೃದುವಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದರ ಸವಿಯನ್ನು ಬಲ್ಲವರೇ ಬಲ್ಲ ಅಂತಾರಲ್ಲ, ಹಾಗೆ ನೀವು ಸಹ ಒಮ್ಮೆ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಹೊರಗಡೆ ಹೋಗಿ ಅದನ್ನು ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಜಾಸ್ತಿ ಏನು ನಾನು ಹೇಳಿದೆ, ನಮ್ಮ ವಿಡಿಯೋಗೆ ಹೋಗೋಣ. ಸೊ ಸಕ್ಕರೆ ಅಚ್ಚಿಗೆ ಮೇಯ್ನಾಗಿ ಬೇಕಾಗಿರೋದು ಈ ಮರದ ಅಚ್ಚುಗಳು. ಇದನ್ನು ನಾನು ಬೆಂಗಳೂರಲ್ಲಿ ಅಂದರೆ ಗಾಂಧಿ ಬಜಾರಲ್ಲಿ ತೊಗೊಂಬಂದೆ. ಒಂದೊಂದು ಅಚ್ಚಿಗೆ 90 ರುಪೀಸ್ ಹೇಳಿದ್ರು. ತುಂಬ ಪುಟ್ಟದಾಗಿದೆ. ಆದರೂ ಸಹ ನಾನು ಮಾಡಿ ತೋರಿಸೋದಕ್ಕಿತ್ತು ಅಂತ ಹೇಳಿ ನಾನು ತೊಗೊಂಬಂದೆ. ಸೊ ಇದನ್ನು ನಾನು ರಾತ್ರಿನೇ ನೆನೆಸಿ ಇಡ್ತಾಯಿದ್ದೀನಿ ನೀರಲ್ಲಿ. ನೆಂದಷ್ಟು ಅಚ್ಚು ಚೆನ್ನಾಗಿ ಬರುತ್ತೆ. ನೆನೆದೇ ಹಾಗೆ ಹಾಕೋದ್ರಿಂದ ಅಚ್ಚು ಸರಿಯಾಗಿ ಬರೋಲ್ಲ, ಮೂಲೆಯಲ್ಲೆಲ್ಲ ಅಂಟಿ ಹಾಳಾಗುತ್ತೆ ನಮ್ಮ ಅಚ್ಚು. ಸೊ ರಾತ್ರಿನೇ ನಾನು ಈ ರೀತಿ 1 ಕಪ್ಪು ಸಕ್ಕರೆಯನ್ನು ಸ್ವಲ್ಪ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಏಕೆಂದರೆ ಸಕ್ಕರೆ ನೆನೆಯೋದ್ರಿಂದ ಅದು ಕುದಿಯೋದಕ್ಕೆ ಸಹ ಬೇಗ ಸ್ಟಾರ್ಟ್ ಆಗುತ್ತೆ, ನಮಗೆ ಮುಂದಿನ ಪ್ರೋಸೆಸ್ಸಿಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಬೆಳಗ್ಗೆ ನಾನು ನೆನೆಸಿರೋ ಈ ಸಕ್ಕರೆಯನ್ನು ಒಂದು ಸಲ ಕದಲಿಸಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಸೊ ಇವಾಗ ಇದು ಕುದೀತಾ ಇದೆ. ಇದಕ್ಕೆ ನಾನು 1-2 ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಸಕ್ಕರೆಯ ಅಂಶದಲ್ಲಿರುವ ಕಲ್ಮಶಗಳೇನಿದೆ ಅದೆಲ್ಲ ಸಹ ಹಾಲು ತೆಗೆಯುತ್ತೆ. ಸಕ್ಕರೆನಲ್ಲಿರುವ ಕೆಟ್ಟ ಪದಾರ್ಥಗಳಾಗಿರ್ಬೋದು, ಕಲ್ಮಶ ಆಗಿರ್ಬೋದು, ಅದೆಲ್ಲ ಕೊಳೆ ಆಗಿರ್ಬೋದು, ಅದೆಲ್ಲ ಹೋಗುತ್ತೆ. ಸೊ ಈಗ ಈ ರೀತಿ ಪೂರ್ತಿ ಕುದ್ದ ಮೇಲೆ ನಾನು ಇದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಶೋಧಿಸ್ತಾ ಇದ್ದೀನಿ. ಎಷ್ಟೋ ಜನ ಟೀ ಸೋಸೋದ್ರಲ್ಲೆಲ್ಲ ಶೋಧಿಸ್ತಾರೆ ಫ್ರೆಂಡ್ಸ್. ಆ ರೀತಿ ಮಾಡಬೇಡಿ. ಯಾಕೆಂದರೆ ಟೀ ಸೋಸೋದ್ರಿಂದ ಅದು ಪೂರ್ತಿ ಪ್ರಮಾಣದಲ್ಲಿ ಹೋಗೋದಿಲ್ಲ ಅದರ ಕಲ್ಮಶ. ಸೊ ಈ ರೀತಿ ಬಟ್ಟೆಯಿಂದ ತೆಗೆಯೋದ್ರಿಂದ ಪೂರ್ತಿ ಪ್ರಮಾಣದಲ್ಲಿ ಹೋಗುತ್ತೆ. ಸೊ ಮತ್ತೆ ನಾನು ಅದನ್ನು ತೊಗೊಂಬಂದು ಒಲೆ ಮೇಲೆ ಇಡ್ತಾ ಇದ್ದೀನಿ. ಮತ್ತೆ ಹಾಲು ಹಾಕ್ತಾ ಇದ್ದೀನಿ. ಮತ್ತು ಅದರಲ್ಲಿರುವ ಕಲ್ಮಶವನ್ನು ತೆಗಿತಾ ಇದ್ದೀನಿ. ಹೀಗೆ ಯಾಕೆ ಪದೇ ಪದೇ ಮಾಡಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ. ಹೀಗೆ ಮಾಡೋದ್ರಿಂದ ಕಲ್ಮಶ ಹೋಗೋದ್ರ ಜೊತೆಗೆ ಸಕ್ಕರೆ ಪಾಕ ಬಣ್ಣ ಹೆಚ್ಚಾಗಿ, ಅಂದರೆ ಬಿಳಿಗೆ ಬರಬೇಕಲ್ವ ಅದು. ಸೊ ಬೆಳ್ಳಗೆ ಹೆಂಗೆ ಬರುತ್ತೆ, ನೀವು ಸಕ್ಕರೆ ಅಚ್ಚನ್ನು ಅಂಗಡಿನಲ್ಲಿ ಕೊಂಡಿದ್ರೆ ನೀವು ನೋಡಿರ್ಬೋದು, ಅಲ್ಲಿ ಕೊಳ್ಳೋ ಸಕ್ಕರೆ ಅಚ್ಚುಗಳು ತುಂಬ ಬಿಳಿಯಾಗಿರುತ್ತೆ. ಸೊ ಅವರು ಸಹ ಇದೇ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಸೊ ಆ ರೀತಿ ಫಾಲೋ ಮಾಡೋಕ್ಕಾಗದೇ ಇದ್ದರೆ ಅವರು ಬೇರೆ ಯಾವುದಾದ್ರೂ ರಾಸಾಯನಿಕ ಪದಾರ್ಥದಿಂದ ಮಾತ್ರ ಬೆಳ್ಳಗೆ ಮಾಡೋದಕ್ಕೆ ಸಾಧ್ಯ. ನಾವಿಲ್ಲಿ ನೈಸರ್ಗಿಕವಾಗಿ ಬಿಳಿ ಮಾಡಬೇಕು ಸಕ್ಕರೆ ಅಚ್ಚನ್ನು ಅಂದರೆ ಈ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಅದು ಬೆಳ್ಳಗೆ ಬರುತ್ತೆ. ಸೊ ಮತ್ತೆ ನಾನು ಅದನ್ನು ಈಗ 3ನೇ ಸಲ ಇಟ್ಟಿದ್ದೀನಿ. ಈ ರೀತಿ ಕುದಿಯುತ್ತೆ. ಕುದಿ ಬಂದಮೇಲೆ ಮತ್ತೆ ಅದಕ್ಕೆ ಅದನ್ನು ನಾನು ಶೋಧಿಸಿ ಮತ್ತೆ ತೆಗಿತಾ ಇದ್ದೀನಿ. ಈ ರೀತಿ ನಾನು ಹಾಲು ಹಾಕಿ 3 ಸಲ ಶೋಧಿಸಿ ತೆಗೆದಿದ್ದೀನಿ. ಸೊ ಈಗ ಅದರಲ್ಲಿರುವ ಕಲ್ಮಶಗಳು ಆದಷ್ಟು ಹೋಗಿದೆ. ಸೊ ಲಾಸ್ಟಲ್ಲಿ ನಾವು ಮತ್ತೆ ಇದನ್ನು ಹಿಂಡಿ ಮತ್ತೆ ತಗೊಂಡೋಗಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೀವು ಪ್ರತಿ ಸಲ
ಸಕ್ಕರೆಯ ಪಾಕವನ್ನು ಬಗ್ಗಿಸಿದ ಮೇಲೆ ನಿಮ್ಮ ಪಾತ್ರೆಯನ್ನು ತೊಳೀರಿ. ಅಂದರೆ ಗ್ಯಾಸ್ ಮೇಲೆ ಇಡುವ ಪಾತ್ರೆಯನ್ನು ತೊಳ್ಕೊಳ್ಳಿ. ಯಾಕೆ ಅಂದರೆ ಸೈಡಲ್ಲೆಲ್ಲ ಅದರ ಕಲ್ಮಶಗಳು ಅಂಟಿರೋದಕ್ಕೆ ಚಾನ್ಸಸ್ ಇದೆ. ಸೊ ಅದೆಲ್ಲ ಹೋಗಬೇಕು ಅಂತಂದರೆ ನೀವು ಪಾತ್ರೆಯನ್ನು ತೊಳಿಬೇಕು ಪ್ರತಿ ಸಲ. ಸೊ ಈಗ ಫೈನಲ್ ಸ್ಟೆಪ್ಪು, ನಾನು 3 ಸಲ ಹಾಲಿನಲ್ಲಿ ಶೋಧಿಸಿದ ಮೇಲೆ ಫೈನಲ್ ಆಗಿ 1 ಸ್ಪೂನ್ ಮೊಸರನ್ನ ಹಾಕಿದ್ದೀನಿ. ಮೊಸರನ್ನ ಯಾಕೆ ಹಾಕಿದ್ದೀನಿ ಅಂದರೆ ಅದರಲ್ಲಿರುವ ಹಾಲಿನ ಅಂಶವನ್ನು ಮೊಸರು ತೆಗೆಯುತ್ತೆ. ಸೊ ಹಾಗಾಗಿ ಮೊಸರನ್ನ ಹಾಕಿ ಚೆನ್ನಾಗಿ ಈ ರೀತಿ ಕುದಿಸಿ ಮತ್ತೆ ಅದನ್ನು ಶೋಧಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದರಲ್ಲಿರುವ ಹಾಲಿನ ಅಂಶ ಎಲ್ಲ ಬರುತ್ತೆ. ಸೊ ಸ್ವಲ್ಪ ಮೆಸ್ಸಿ ಪ್ರೋಸೆಸ್ಸು, ಸ್ವಲ್ಪ ಪ್ರೊಲಾಂಗ್ಡ್ ಪ್ರೋಸೆಸ್ ಇದು. ಆದರೆ ಇದರಿಂದ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಮಾಡಿಕೊಂಡು ನೀವೇ ಮಾಡಿ ನೀವೇ ತಿಂದು ನೋಡಿದಾಗ ನಿಮಗೆ ಆಗೋ ಖುಷಿಯನ್ನು ನೆನೆಸ್ಕೊಂಡು ಇದನ್ನೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಆ ಸಕ್ಕರೆ ಅಚ್ಚಿನ ಸವಿಯುವಾಗ ಮತ್ತೆ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ನಾನಿಲ್ಲಿ ಒಟ್ಟಿಗೆ ಪಾಕಗಳನ್ನು ಇದು ಮಾಡ್ತಾಯಿಲ್ಲ, ಸ್ವಲ್ಪ ತೆಗೆದಿಟ್ಕೊಂಡೆ ಒಂದು ಲೋಟದಲ್ಲಿ. ಈಗ ನನ್ನ ಅಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಬ್ಬರ್ ಬ್ಯಾಂಡ್ ಹಾಕಿ. ಮತ್ತು ನಾನು ಸ್ವಲ್ಪ ಅದರಲ್ಲಿ ಅರ್ಧ ಪಾಕವನ್ನು ತೆಗೆದು ಅರ್ಧ ಪಾಕವನ್ನು ಹೀಗೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಹೇಗೆ ಕುದಿಬೇಕು ಅಂದರೆ ಈಗ ನೋಡ್ತಾ ಇದ್ದೀರಾ ತುಂಬ ಗುಳ್ಳೆ ಬರ್ತಾ ಇದೆ. ಆ ರೀತಿ ಪೂರ್ತಿ ಎಲ್ಲ ಕಡೆನೂ ಗುಳ್ಳೆ ಬರಬೇಕು. ಅದನ್ನು ಗೆಜ್ಜೆ ಕುದಿ ಅಂತ ಅಂತಾರೆ. ನಮ್ಮ ಅತ್ತೆ ಹೇಳಿದ್ದು ಗೆಜ್ಜೆ ಪಾಕ ಅಂತಾರೆ ಅದನ್ನು. ಸೊ ಆ ರೀತಿ ಗೆಜ್ಜೆ ಪಾಕ ಬರುವಾಗ ಅದನ್ನು ಈ ರೀತಿ ಮಾಡ್ತಾ ಇದ್ದರೆ ನಾವೆಷ್ಟೇ ಮಾಡಿದ್ರೂ ಅದು ಆ ಗೆಜ್ಜೆ ಕುದಿ ಹೋಗಲ್ಲ, ಅಂದರೆ ಆ ಗುಳ್ಳೆಗಳು ಒಡೆಯಲ್ಲ ಮತ್ತು ಹೋಗಲ್ಲ. ಆ ರೀತಿ ಇದ್ದಾಗ 1-2 ನಿಮಿಷ ಅದನ್ನು ಹಾಗೆ ಗ್ಯಾಸ್ ಮೇಲೆ ತಿರುವಿ ಮತ್ತು ಅದನ್ನು ಆಫ್ ಮಾಡಿ ಕೆಳಗಡೆ ಈ ರೀತಿ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು. ಎಲ್ಲಿವರೆಗೂ ತಿರುಗಬೇಕು ಅಂದರೆ ನಿಮಗೆ ಆ ಬಣ್ಣ, ಸಕ್ಕರೆ ಪಾಕದ ಬಣ್ಣ ನೀವು ನೋಡ್ತಾ ಇರ್ಬೋದು, ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಈಗ ಟ್ರಾನ್ಸ್ಪರೆಂಟ್ ಆಗಿದ್ದು ಹಾಗೇ ವೈಟ್ ಆಗೋದಕ್ಕೆ ಶುರುವಾಗುತ್ತೆ ಲೈಟಾಗಿ. ಸೊ ಆ ರೀತಿ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು ನೀವು ಕಂಟಿನ್ಯೂಸ್ ಆಗಿ. ಸೊ ಈಗ ನೋಡಿ ಆಗಿದೆ, ವೈಟ್ ಕಲರ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಈ ಒಂದು ಸ್ಟೇಜಲ್ಲಿ ನಾನು ಆಗ್ತಾ ಇದೆ, ಇನ್ನೂ ಆಗಬೇಕು ಸ್ವಲ್ಪ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ತಿರುಗಬೇಕು ಕೈ ಬಿಡದೆ. ಅದು ಟ್ರಾನ್ಸ್ಪರೆಂಟ್ ಇದ್ದಿದ್ದು ಗಟ್ಟಿ ಆಗ್ತಾ ಹೋಗುತ್ತೆ. ಅಂಟು ಪಾಕ ಇನ್ನೂ ಜಾಸ್ತಿ ಗಟ್ಟಿ ಆಗ್ತಾ ಹೋಗ್ತಾ ಇದ್ದಂಗೆ ಮತ್ತು ವೈಟ್ ಆಗೋದಕ್ಕೆ ಶುರುವಾಗುತ್ತೆ ನೋಡಿ. ಈಗ ಇದನ್ನು ನಾನು ಅಚ್ಚಿಗೆ ಬಿಡ್ತಾ ಇದ್ದೀನಿ. ಈಗ ಅಚ್ಚಿಗೆ ಬಿಟ್ಟಿದ್ದಾಗಿದೆ ನಾನು. ಸೊ ಇದರ ಮೇಲಿರುವ ಪದರವನ್ನು 1-2 ನಿಮಿಷ ಬಿಟ್ಟು ಚಾಕುವಿಂದ ಈ ರೀತಿ ತೆಗೀರಿ. ಈಗ ನಾನು ರಬ್ಬರ್ ಬೆಂಡನ್ನು ಬಿಚ್ತಾ ಇದ್ದೀನಿ. ಈಸಿಯಾಗಿ ಅಚ್ಚು ಸಹ ಸಿಗುತ್ತೆ ನಿಮಗೆ. ಸೊ ಈಗ ನಾವು ನೋಡೋಣ ಹೇಗೆ ಬಂದಿದೆ ಅಂಥೇಳಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಯಾಕೆಂದರೆ ನಾನು ಆ್ಯಕ್ಚುಲಿ ನಮ್ಮ ಅತ್ತೆ ಮಾಡ್ತಾ ಇದ್ರಂತೆ, ನಾನು ಯಾವತ್ತೂ ಮಾಡಿರಲಿಲ್ಲ. ಬಟ್ ನಿಮಗೋಸ್ಕರ ನಾನು ಈ ಸಲ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಮೊದಲನೇ ಸಲ ಮಾಡಿದ್ದು. ಬಟ್ 2-3 ಸಲ ಕೈ ಕೊಡ್ತು. ಬಟ್ ನಾನು ಸರಿಯಾದ ಪದವನ್ನು ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಎಷ್ಟು ಸುಲಭದಿಂದ ಸಕ್ಕರೆ ಅಚ್ಚನ್ನು ತಯಾರಿಸ್ಬೋದು ಅಂತ ಹೇಳಿ. ನಾನು ಎಳ್ಳು ಬೆಲ್ಲವನ್ನು ಹೇಗೆ ಮಾಡೋದು ಅನ್ನೋದರ ವಿಡಿಯೋವನ್ನು ಸಹ ಹಾಕಿದ್ದೀನಿ. ದಯವಿಟ್ಟು ಅದನ್ನು ಸಹ ನೋಡಿ ನನ್ನ ಈ ಒಂದು ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಅಚ್ಚನ್ನು ನೀವು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊತೀನಿ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು, ನನ್ನ ಚಾನಲ್ ಬಗ್ಗೆ ಹೇಳಿ, ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಎಲ್ಲರೂ ಖುಷಿಯಾಗಿ ಸಂಕ್ರಾಂತಿಯನ್ನು ಆಚರಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.